ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಯಂಕಾಲದ ಟೈಮು ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ನಾನು ಅಥವಾ ನನ್ನ ಮಗಳು ಯಾರಾದರೂ ಹಾಕ್ತೀವಿ, ಇಬ್ಬರಲ್ಲಿ ಒಬ್ಬರು. ಹಾಗೆಯೇ ನಾನು ಗಿಡಗಳಿಗೆ ನೀರು ಹಾಕುವಾಗ ಒಂದು ಗುಲಾಬಿ ಹೂವನ್ನ ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರೋದು ತುಂಬಾ ಬೇಜಾರಾಗೋಯಿತು. ಬಿಸಿಲಿಗೆ ಅದು ಹೆಂಗೆ ಸುಟ್ಟೋಗಿದೆ ಅದ್ರ ಪೆಟಲ್ಸ್ ಎಲ್ಲ ಅಂತಂದರೆ ನನಗೆ ನೋಡಿ ಆಶ್ಚರ್ಯ ಆಯಿತು. ಇಷ್ಟು ಸುಡೋ ಬಿಸಿಲು ಆಗಿದೆಯಾ ಅಂತ ಹೇಳಿಬಿಟ್ಟು. ಬಿಸಿಲು ತಾಪಮಾನ ಜಾಸ್ತಿ ಇದೆ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕೆ ಗಿಡದಲ್ಲಿರೋ ಹೂವು ಸುಟ್ಟೋಗೋ ರೀತಿ ಬಿಸಿಲಿದೆ ಅಂತಂದರೆ ನನಗೆ ಆಶ್ಚರ್ಯ ಆಯಿತು. ಬಿಸಿಲು ಜಾಸ್ತಿ ಆದಾಗ ಗಿಡಗಳು ಬಾಡೋದು ಸಹಜ, ಆದರೆ ಹೂವೇ ಈ ರೀತಿ ಸುಟ್ಟೋಗಿದೆ ಅಂತಂದರೆ ನನಗಂತೂ ನೋಡೋಕ್ಕಾಗಲಿಲ್ಲ, ತುಂಬ ಬೇಜಾರಾಯಿತು. ಗಿಡಗಳ ಎಲೆಗಳು ಅಷ್ಟೇ, ಗುಲಾಬಿ ಗಿಡದಲ್ಲಿ ಎಲೆಗಳು ಕೂಡ ಒಣಗಿ ಹೋಗ್ಬಿಟ್ಟಿದ್ದಾವೆ ಕೆಲವೊಂದೊಂದು, ಅಷ್ಟು ಸುಡೋ ಬಿಸಿಲು. ಈ ಬಿಸಿಲಿನಲ್ಲಿ ಯಾವಾಗಲೂ ನಾವು ತಂಪಾಗಿರುವಂತಹ ಆಹಾರನೇ ಸೇವನೆ ಮಾಡೋದಕ್ಕೆ ಇಷ್ಟಪಡ್ತೀವಲ್ವ. ನಮ್ಮ ಮನಸ್ಸು ಕೂಡ ಯಾವಾಗಲೂ ತಣ್ಣಗಿರೋದೇ ತಿನ್ನಬೇಕು ಅನ್ನಿಸ್ತಿರುತ್ತೆ. ತಣ್ಣಗಿರೋ ನೀರು, ಮಜ್ಜಿಗೆ, ಹಾಗೆ ಜ್ಯೂಸು ಇವುಗಳನ್ನೆಲ್ಲ ಕುಡಿಬೇಕು ಅನ್ನಿಸ್ತಿರುತ್ತೆ. ನಾನಿವತ್ತು ವಾಟರ್ ಮೆಲನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ವಾಟರ್ ಮೆಲನ್ನ ಸ್ವಲ್ಪ ಕಟ್ ಮಾಡಿರೋದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಸಕ್ಕರೆ, ಪುದೀನ ಎಲೆ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಕೂಡ ಹಾಕ್ಬೋದು. ಹಾಲು ಯಾಕೋ ಬೇಡ ಅನ್ನಿಸ್ತು, ನನಗೆ ಜಾಸ್ತಿ ತಣ್ಣಗಿರೋದೇ ಕುಡಿಬೇಕು ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡೆ ಚೆನ್ನಾಗಿ ರುಬ್ಕೊಂಡು ಇದನ್ನು ಇವಾಗ ಸೋಸ್ಕೊತಾ ಇದ್ದೀನಿ. ಇದರೊಳಗಡೆಗೆ ಕುಡಿಯೋದಕ್ಕೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನು ಕೋಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನಾನು ಬರೀ ನೀರನ್ನು ಹಾಕ್ಕೊಂಡು ಜ್ಯೂಸನ್ನ ಮಾಡ್ಕೊಂಡು ಇವಾಗ ಕುಡಿತಾ ಇದ್ದೀವಿ. ಬೇಸಿಗೆ ಆಗಿರೋದ್ರಿಂದ ಊಟನೂ ಕೂಡ ಜಾಸ್ತಿ ಮಾಡಬೇಕು ಅಂತ ಅನಿಸಲ್ಲ. ಕಾಫಿ ಟೀನೂ ಅಷ್ಟೇ ಜಾಸ್ತಿ ಕುಡಿಬೇಕು ಅನಿಸಲ್ಲ. ಬಿಸಿಯಾಗಿರೋದನ್ನ ಬಿಟ್ಟು ತಣ್ಣಗಿರೋದನ್ನು ಏನು ಬೇಕಾದರೂ ತಿನ್ಬೋದು ಅಂತ ಅನ್ನಿಸ್ತಿರುತ್ತೆ. ಒಂದು ಲೋಟ ಜ್ಯೂಸನ್ನ ಕುಡಿದ್ಬಿಟ್ರೆ ಮತ್ತೆ ಊಟ ಬೇಡವೇ ಬೇಡ ಅಂತ ಅನ್ನೋಷ್ಟು ತೃಪ್ತಿಯಾಗಿ ಹೋಗ್ಬಿಡುತ್ತೆ. ನಿರೀಕ್ಷೆ ಯಾವಾಗಲೂ ಸ್ಕೂಲಿಂದ ಬಂದ ತಕ್ಷಣ ಕೆಳಗಡೆನೇ ಬ್ಯಾಗ್ ಇಟ್ಬಿಟ್ಟು ಡ್ರೆಸ್ ಕೂಡ ಚೇಂಜ್ ಮಾಡ್ತಿರ್ಲಿಲ್ಲ. ಸೀದಾ ಕೈಕಾಲು ತೊಳ್ಕೊಂಡು ಅಡುಗೆ ಮನೆಗೆ ಹೋಗಿ ಊಟ ಮಾಡ್ತಾಯಿದ್ಲು. ಆದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಅವಳು ಬಂದ ತಕ್ಷಣ ಕೇಳೋದು, ನನಗೇನಾದರೂ ಜ್ಯೂಸ್ ಇದೆಯಾ, ಐಸ್ ಕ್ರೀಮ್ ಇದೆಯಾ, ಏನಾದರೂ ಫ್ರೂಟ್ ಸಲಾಡ್ ಥರ ಏನಾದರೂ ಮಾಡಿದ್ದೀರಾ, ಅದನ್ನು ಕುಡಿಬೇಕು, ಇದನ್ನು ತಿನ್ನಬೇಕು ಅಂತಲೇ ಕೇಳ್ತಾಳೆ. ಊಟಕ್ಕಿಂತ ಹೆಚ್ಚಾಗಿ ಜ್ಯೂಸೇ ಜಾಸ್ತಿ ಕೇಳ್ತಾ ಇರ್ತಾಳೆ. ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿ ಜಾಸ್ತಿ ಡಿಹೈಡ್ರೇಟ್ ಆಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಂಶ ಇರುವಂತಹ ಆಹಾರನ ಸೇರಿಸಿದ್ರೆ ಒಳ್ಳೆಯದು. ಜ್ಯೂಸು, ಮಜ್ಜಿಗೆ, ಹೀಗೆ ಹಣ್ಣುಗಳು, ನೀರಿನಂಶ ಜಾಸ್ತಿ ಇರುವಂತಹ ಹಣ್ಣುಗಳು, ಕಲ್ಲಂಗಡಿ ಹಣ್ಣು, ಕಿತ್ತಳೆ ಹಣ್ಣು, ಹಾಗೆ ಕರ್ಬೂಜ, ಬಾಳೆಹಣ್ಣು, ಈ ಥರ ಹಣ್ಣುಗಳನ್ನ ತಿಂದರೆ ತುಂಬ ಒಳ್ಳೆಯದು. ಇವತ್ತಿಗೆ ನನ್ನ ಈ ಪುಟ್ಟ ಮಿನಿ ವ್ಲಾಗ್ ಮುಗಿದಿದೆ.